ಫ್ರೆಂಡ್ಸ್, ಇವಾಗೆ ನಾನು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂದರೆ, ಇವಾಗೆ ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನೋಡಿ, ನಾನು ಆಫೀಸ್ಗೆ ಹೋಗೋ ರೂಟ್ ಹೇಗಿದೆ ಅಂತ ನೋಡಿ. ಇವಾಗೇ ನಿಮ್ಗೆ ಈ ಥರ ತಾರ್ ರೋಡ್ ಕಾಣಿಸುತ್ತೆ. ಸ್ವಲ್ಪ ಮುಂದೆ ಇನ್ನೊಂದು 500ರಿಂದ 600 ಮೀಟ್ರ್ ಹೋದರೆ ಫುಲ್ ಎಲ್ಲ ಕಾಡ್ದಾರಿ ಬರುತ್ತೆ. ಆ ಕಾಡ್ದಾರಿಯಲ್ಲೇ ಹೋಗ್ಬೇಕು ನಾನು ಆಫೀಸ್ಗೆ ದಿನ. ಬಟ್ ಇವಾಗೇನೋ ಓಕೆ, ಬಟ್ ಮಳೆಗಾಲ ಬಂದಾಗಂತೂ ತುಂಬ ಅಂದರೆ ತುಂಬ ಕಿರಿಕಿರಿ ಆಗುತ್ತೆ. ಏನಕ್ಕಪ್ಪ ಅಂದರೆ ಗಾಡಿಗಳು ಓಡಿಸೋಕ್ಕಲ್ಲ. ನೋಡಿ, ಇಲ್ಲೇ ರೋಡ್ ಮೇಲೇ ಈ ಥರ ರೈತರುಗಳು ಹಾಕಿಬಿಡ್ತಾರೆ. ಸೊ ಒಂದು 2-3 ಸರಿ ಹೇಳಿದ್ದೆ ನಾನು ಅವ್ರಿಗೆ, ಓಡಾಡೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಯಾಕಂದರೆ ಇದು ಒನ್ ವೇ ರೋಡಲ್ಲ, ಒನ್ ವೇ ರೋಡಲ್ಲಿ ಬೈಕ್ಗಳು ಅಡ್ಡಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಅವ್ರು ಏನು ಅದನ್ನು ಮಾತು ಕೇಳಿಲ್ಲ. ಬನ್ನಿ ಇರಲಿ ಪಾಪ, ಹಾಕ್ಕೊಳ್ರಿ, ಏನಾಗಲ್ಲ. ನೋಡಿ, ಈ ಥರ ರೋಡ್ ಇರುತ್ತೆ. ಈ ಥರ ಹೆಂಗಿರುತ್ತಪ್ಪ ಅಂದರೆ ನನಗೆ ತುಂಬ ಹಿಂಸೆ ಆಗಿಬಿಡುತ್ತೆ, ನನಗೂ ನನ್ನ ಗಾಡಿಗೂ ಈ ಥರ ರೋಡಲ್ಲಿ ಹೋಗೋದಕ್ಕೆ. ದಿನ ಆಫ್ ರೋಡಿಂಗ್ ಆಗಿಬಿಡುತ್ತಪ್ಪ ನಂದಂತರೂ. ಅಯ್ಯೋ ದೇವ, ಈ ಥರ ರೂಟ್ ಇರುತ್ತೆ ನಾನು ಹೋಗೋ ಆಫೀಸ್ ರೂಟು. ಏನು ಮಾಡ್ಬೇಕ್ರಿ ಮತ್ತು ಹಳ್ಳಿಯಲ್ಲಿ ಕೆಲಸ ಮಾಡೋದಂದರೆ ಮತ್ತು ಈ ಥರ ಇರುತ್ತೆ ರೂಟ್ಗಳು. ಸರಿ ತಂಗೆ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಈ ಕಡೆಗೆ. ಇಲ್ಲೇನಿದ್ರೂ ಜಸ್ಟ್, ಬಟ್ ಇದು ವರ್ಲ್ಡ್ ರೂಟ್ ಇದೆ. ಬಟ್ ಇನ್ನೊಂದು ಮೇನ್ ರೂಟ್ ಇದೆ. ಆ ಮೇನ್ ರೂಟಲ್ಲಿ ಹೋದರೆ ಬಸ್ಸಿಂದ ಎಲ್ಲ ನಮಗೆ ವ್ಯವಸ್ಥೆ ಇರುತ್ತೆ. ಬಟ್ ಬಸ್ಸಿನ ವ್ಯವಸ್ಥೆ ಅಂದರೆ ಅಷ್ಟೊಂದು ಏನಿರಲ್ಲ. ಟೈಮ್ ಸರಿ ಇರುತ್ತೆ ಬಸ್ಸು. ಬೆಳಗ್ಗೆ 1-2 ಸರಿ ಬರುತ್ತೆ, ಮತ್ತು ಮಧ್ಯಾಹ್ನ 1-2-3 ಸರಿ ಬಂದು ಹೋಗ್ಬಿಡುತ್ತೆ ಬಸ್ಸು ಅಷ್ಟೇ. ಮತ್ತು ನಮಗೆ ರೆಗ್ಯುಲರಾಗಿ ಬಸ್ ಬೇಕಂದ್ರೆ ಸಿಗೋಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಒಂದೊಂದು ಬೈಕ್ ಇರುತ್ತೆ. ಹಾಗಾಗಿ ಅವ್ರಿಗೆ ಕೆಲಸ ಅವಶ್ಯಕತೆ ಏನಾರು ಇದ್ದರೆ ಬೈಕಲ್ಲೇ ಹೋಗಿ ಬಂದುಬಿಡ್ತಾರೆ. ಬಿಡಿ, ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಬನ್ನಿ ಆಫೀಸ್ಗೆ ಹೋಗೋಣ. ನೋಡಿದ್ರಲ್ವ ರೂಟ್ ಹೇಗಿದೆ ಅಂತಂದ್ರೆ, ನೋಡಿ, ದಿನ ನಾನು ಆಫ್ ರೋಡಿಂಗೇ ಮಾಡೋದು. ಓ ಮೈ ಗಾಡ್, ಇದೇನ್ರಿ ಮುಖಕ್ಕೆ ಬರುತ್ತೆ. ಓ ನೋಡ್ತಿದ್ರಲ್ವ ನೀವು ಯಾವ ಥರ ಇರುತ್ತೆ ನೀವು ಹೋಗೋ ರೂಟ್ಗಳು ದಿನ. ಇವಾಗೇನೋ ಸದ್ಯಕ್ಕೆ ಹೋಗ್ತಾ ಇದ್ದೀನಿ. ಬಟ್